ವಿಶ್ವವಿದ್ಯಾಲಯಗಳ ಒಟ್ಟು ಏನು ಅಭಿವೃದ್ಧಿ ಹಾಗೂ ಅವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ, ಅವುಗಳನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ನೇರವಾಗಿ ಈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರೋದು ಅಗತ್ಯ ಅನ್ನೋದು ನಮಗೆ ಕಂಡು ಬಂದಿದೆ. ಆ ಹಿನ್ನೆಲೆಯೊಳಗೆ ನಾವು ಈ ಕಾನೂನುಗಳನ್ನು ಬದಲಾವಣೆ ಮಾಡ್ತಾಯಿದ್ದೇವೆ. ವೈಸ್ ಚಾನ್ಸ್ಲರನ್ನು ಗವರ್ನರ್ ಬದಲಾಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾಯಿದ್ದೀವಿ. ಸರ್, ಅಧಿಕಾರ ಮೊಟಕುಗೊಳಿಸ್ದಂಗೆ ಆಗುತ್ತೆ. ಈಗ ತಾವು ನೋಡ್ತಾ ಇದ್ದೀರಿ ವಿಶ್ವವಿದ್ಯಾಲಯಗಳ ಯಾವ ಪರಿಸ್ಥಿತಿಗೆ ಇಳಿದಿವೆ. ಉದಾಹರಣೆಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ತಗೊಳ್ಳಿ. ಅದು ವ್ಯವಸ್ಥೆಯೊಳಗೆ ಯಾರ್ಯಾರ್ದೋ ತಪ್ಪಿರ್ಬೋದು, ಆದರೆ ಅದರ ಮುಖ್ಯ ಸಂಚಾಲಕರಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಚಾನ್ಸ್ಲರು 80% ವೇಕೆನ್ಸೀಸ್ ಅದಾವೆ. ಒಂದು ನಯ ಪೈಸೆ ಡೆವಲಪ್ಮೆಂಟಿಗೆ ಒಂದೊಂದು ವರ್ಷ 4 ವರ್ಷ ಆದ್ರೂ ಸಹಿತ ಕೊಡೋದು ಸಾಧ್ಯ ಆಗಿಲ್ಲ. ಸರ್ಕಾರದಲ್ಲಿ ತೊಂದರೆಗಳಿರ್ಬೋದು, ಅನಾನುಕೂಲತೆಗಳಿರ್ಬೋದು, ಆದರೆ ಸರ್ಕಾರದ ವ್ಯವಸ್ಥೆಯೊಳಗೆ ಹಣಕಾಸನ್ನು ಹೇಗೆ ಹೊಂದಿಸಬೇಕು, ಏನು ಮಾಡಬೇಕು, ಅದರ ಹಿಂಬಾಲಿಸೋಕೇನು, ನಿರ್ಣಯ ತೆಗೆದುಕೊಳ್ಳೋದೇನು, ಸಭೆಗಳನ್ನು ಮಾಡೋದೇನು, ಅವೆಲ್ಲವೂ ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವವಿದ್ಯಾಲಯ ಹಿತದೃಷ್ಟಿಯಿಂದನೂ ಸಹಿತ ಮುಖ್ಯಮಂತ್ರಿಗಳನ್ನು ಚಾನ್ಸ್ಲರನ್ನಾಗಿ ಮಾಡ್ತಾಯಿದ್ದೇವೆ. Ashwavega English News. Coming soon. Your channel, your voice, your trust.